ಉಡುಪಿಗೆ ಒಂದು ಕಾಲದಲ್ಲಿ ಹಿರಿಮೆ ಗರಿಮೆಯನ್ನ ತಂದುಕೊಟ್ಟಿದ್ದ ಉಡುಪಿ ಸೀರೆ ಇದೀಗ ಬೇಡಿಕೆ ಕಡಿಮೆಯಾಗಿದ್ರೂ ಕೂಡ ಕೇವಲ ಬೆರಳೆಣಿಕೆಯ ಮಂದಿ ಕೈಯಲ್ಲಿ ಮರುಜೀವ ಪಡೆದುಕೊಳ್ತಾ ಇದೆ. ಮಣಿಪಾಲದಲ್ಲಿ MBA ಪದವೀಧರೆಯೊಬ್ಬರು ಕೈಮಗ್ಗವನ್ನ ಕಲಿತಾ ಇದ್ದು ಕೈಮಗ್ಗದ ಉಡುಪಿ ಸೀರೆಗಳ ಮಾರುಕಟ್ಟೆ ಮತ್ತು ಮಾರಾಟಕ್ಕಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮಣಿಪಾಲದ ಟ್ಯಾಪ್ಮಿ ಸಂಸ್ಥೆಯಲ್ಲಿ MBA ಪದವಿ ಪಡೆದ ಮಹಾಲಾ ಸಕಿಣಿ ಪುಣೆಯ ಕಂಪನಿಯೊಂದರಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ರು. ಆದರೆ ಅಲ್ಲಿನ ಕೆಲಸಕ್ಕೆ ರಾಜೀನಾಮೆ ನೀಡಿ ಉಡುಪಿಯ ಮಗ್ಗದ ಸೀರೆಗಳ ಮೇಲಿನ ಆಸಕ್ತಿಯಿಂದ ಊರಿಗೆ ಮರಳಿ ಉಡುಪಿಯ ನೇಕಾರರೊಂದಿಗೆ ಬೆರೆತು ಈಗ ಉಡುಪಿ ಸೀರೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚುರಪಡಿಸಲು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಸದ್ಯ ಉಡುಪಿಯ ನೇಕಾರರು ನೇಯ್ದ ಸೀರೆಗಳನ್ನು ಮಹಾಲಾಸ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಆಸಕ್ತ ಖರೀದಿದಾರರಿಗೆ ಮಾರಾಟ ಮಾಡ್ತಾರೆ. ಉಡುಪಿ ಸೀರೆಗೆ ಸದ್ಯ ಬೇಡಿಕೆ ಕಡಿಮೆಯಾಗ್ತಾ ಇದೆ. ನಾನು ನನ್ನ ಕಲ್ಪನೆಯ ಡಿಸೈನ್ಗಳನ್ನು ನೇಕಾರರಿಗೆ ನೀಡಿದಾಗ ಅವರು ತೀವ್ರ ಉತ್ಸಾಹದಿಂದ ಈ ಡಿಸೈನ್ಗಳನ್ನು ಮಗ್ಗದ ಸೀರೆಗಳಲ್ಲಿ ಅಳವಡಿಸ್ತಾ ಇದ್ದಾರೆ. ಸದ್ಯ ನಾನು ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಸೀರೆಗಳನ್ನು ಮಾರಾಟ ಮಾಡ್ತಾ ಇದ್ದೇವೆ. ದೇಶ ವಿದೇಶದ ಹಲವಾರು ಮಂದಿ ಆಸಕ್ತರು ಈಗಾಗಲೇ ಖರೀದಿ ಮಾಡಲು ಮುಂದೆ ಬಂದಿದ್ದಾರೆ. ಉಡುಪಿ ಸೀರೆಗಳು ಈಗಿನ ಯುವ ಜನರಿಗೆ ಇಷ್ಟವಾಗುವ ಡಿಸೈನ್ಗಳಲ್ಲಿ ಲಭ್ಯವಾಗಲು ಉಡುಪಿಯ ನೇಕಾರರು ಕೂಡ ಶ್ರಮ ಪಡ್ತಾ ಇದ್ದಾರೆ ಎನ್ನುತ್ತಾರೆ ಮಹಾಲಾ ಸಕಿಣಿ. ನಾವು ನೇಕಾರರಿಗೆ ಸಪೋರ್ಟ್ ಕೊಟ್ಟ ಹಾಗೆ ನೇಕಾರರು ಸಹ ನಮ್ಮನ್ನು ಸಪೋರ್ಟ್ ಮಾಡ್ತಿದ್ದಾರೆ. ಸೊಸೈಟಿ ಇರಲಿ ಇಲ್ಲ ಇಂಡಿವಿಜುವಲ್ ವೀವರ್ಸ್ ಇರಲಿ, ಅವರಿಗೆಲ್ಲ ಡಿಸೈನ್ಸ್ ಕೊಡುವಾಗ ಇಲ್ಲ ಹೇಳುವಾಗ ಫಸ್ಟಿಗೆ ಅವ್ರು ಮಾಡದಿರುವಂಥ ಡಿಸೈನ್ಸ್ ಇವೆಲ್ಲ. ಸೊ ಅವರು ಸ್ವಲ್ಪ ಹೆದರ್ತಾರೆ, ಇಲ್ಲ ಒಂದು ಸ್ವಲ್ಪ ಮುಜುಗರ ಇರುತ್ತೆ. ಬಟ್ ಅದರ ನಂತರ ಒಂದು ಸತಿ ಮಾಡಲಿಕ್ಕೆ ಶುರು ಮಾಡಿದಾಗ ಅದರದ್ದು ಡಿಮಾಂಡ್ ನೋಡುವಾಗ, ಅದನ್ನು ಇಷ್ಟಪಡುವುದು ಜನರನ್ನು ನೋಡುವಾಗ, ಇಲ್ಲ ನಾವು ಹುಟ್ಟಿದನ್ನು ನೋಡುವಾಗ ಅವರಿಗೆ ಸಹ ಒಂದು ಪ್ರೋತ್ಸಾಹನೆ ಬರ್ತದೆ. ಕರೆಂಟ್ಲಿ ನಾನು ಸೆಲ್ಲಿಂಗ್ ಇನ್ಸ್ಟಾಗ್ರಾಮ್ ಮೂಲಕ, ವಾಟ್ಸಾಪ್ ಮೂಲಕ ಮಾಡ್ತಿದ್ದೇನೆ ಇಷ್ಟುವರೆಗೂ. ಸ್ವಲ್ಪ ಅವೇರ್ನೆಸ್ ಕೂಡ ಜಾಗೃತಿ ಆಗಲಿ ಅಂತ ಜನರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಎಲ್ಲ ಹಾಕಿ, ನೇಕಾರರದ್ದು ಪೋಸ್ಟ್ ಹಾಕಿ ಅವ್ರು ಹೇಗೆ ಮಾಡ್ತಾರೆ ಅದರ ವಿಷಯ ಮಾಹಿತಿ ಕೊಡ್ತಿದ್ದೇನೆ. ಇನ್ನು ಕೆಲವೇ ದಿನದಲ್ಲಿ ವೆಬ್ಸೈಟ್ ಲಾಂಚ್ ಮಾಡಿ ಆಲ್ ಓವರ್ ಇಂಡಿಯಾ ಇಲ್ಲ ಬೇರೆ ದೇಶದವರು ಕೂಡ ಈ ಸಾರಿಯನ್ನು ತಗೊಳ್ಳುವ ಹಾಗೆ ಒಂದು ಅವಕಾಶ ಮಾಡಿ ನೇಕಾರರಿಗೆ ಮತ್ತು ಉಡುಪಿ ಸೀರೆಯನ್ನು ಸಪೋರ್ಟ್ ಮಾಡ್ತಿದ್ದೇನೆ. ಮಹಾಲಾಸ ಅವರ ಕೈಮಗ್ಗದ ಮೇಲಿನ ಆಸಕ್ತಿಯ ಕುರಿತು ಮಾತನಾಡುವ ನೇಕಾರರಾದ ಕೇಶವ ಶೆಟ್ಟಿಗಾರ್ ಅವರು, ಯುವಜನರು ಕೈಮಗ್ಗದ ಕುರಿತು ಆಸಕ್ತಿ ಮೂಡಿಸಿರುವುದು ಉತ್ತಮ ಸಂಗತಿ. ಅವರ ಆಸಕ್ತಿಯನ್ನು ಕಂಡು ನಾವು ಅವರಿಗೆ ನಮ್ಮ ಅನುಭವ, ನಮ್ಮ ಕಸುಬಿನ ಕುರಿತಾಗಿ ಕಲಿಸಿಕೊಡ್ತಾ ಇದ್ದೇವೆ ಎನ್ನುತ್ತಾರೆ ಕೊರಂಗ್ರಪಾಡಿಯ ಕಳೆದ ಹಲವಾರು ದಶಕಗಳಿಂದ ಕೈಮಗ್ಗ ಕಸುಬುದಾರಿಕೆಯನ್ನು ಮಾಡಿಕೊಂಡು ಬರ್ತಾ ಇರುವ ಕೇಶವ ಶೆಟ್ಟಿಗಾರ್ ಅವರು. ಈಗ ಸಾಧಾರಣ ಮಟ್ಟಿಗೆ ಇಂಪ್ರೂವ್ಮೆಂಟ್ ಉಂಟು. ಈಗ ಮುಂಚೆಗಿಂತ ಒಂದು 10-20 ವರ್ಷದಿಂದ ಭಾಳ ಕಷ್ಟ ಇತ್ತು, ನೂರೆಲ್ಲ ಸಿಗೋದು, ಮತ್ತು ಮಜೂರಿ ಏನು ಸಿಗಲಿಲ್ಲ. ಈಗ ತುಂಬ ಮಜೂರಿ ಸ್ವಲ್ಪ ಇಂಪ್ರೂವ್ ಆಗಿದೆ. ಈಗ ಕಷ್ಟಪಟ್ಟನೇ ಇದ್ದರೆ ಸಾಮಾನ್ಯವಾಗಿ ಈಗ ತೊಂದರೆ ಇಲ್ಲ, ಅಡ್ಡಿಲ್ಲ, ಕಷ್ಟಪಡಬೇಕಾಗ್ತದೆ ಬೆಳಗ್ಗೆ. ಮಹಾಲಾ ಸಕಿಣಿ ಅವರು ಇದೀಗ ಮಾಲ್ಸಿ ಎಂಬ ಬ್ರ್ಯಾಂಡ್ನ ಅಡಿಯಲ್ಲಿ ಕೈಮಗ್ಗದ ಸೀರೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯುವ ಜನರು ಕೈಮಗ್ಗದಂತಹ ಪ್ರಾದೇಶಿಕ ಮತ್ತು ಉತ್ಕೃಷ್ಟ ಕಸುಬುಗಳನ್ನು ಉಳಿಸುವತ್ತ ಚಿಂತನೆ ಮಾಡಬೇಕಾಗಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.